ಸಕಲೇಶಪುರ ಭಾಗದಲ್ಲೂ ಅಷ್ಟೇ ಮಳೆ ಜಾಸ್ತಿ ಆಗ್ತಾ ಇದೆ. ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಕೂಡ ಧರಾಶಾಹಿ ಆಗ್ತಾ ಇರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಹೆಗ್ಗೋವೆ ಗ್ರಾಮದ ಸುತ್ತಮುತ್ತ ವಿದ್ಯುತ್ ಸಂಪರ್ಕ ಕೂಡ ಕಟ್ ಆಗಿದೆ. ಕಾರಣ ವಿದ್ಯುತ್ ಕಂಬಗಳು ಎಲ್ಲವೂ ಕೂಡ ಧರೆಗೆ ಉರುಳಿರೋದು ಕಂಡು ಬರ್ತಾ ಇದೆ. ಆಮೇಲೆ ಅಲ್ಲಲ್ಲಿ ಗುಡ್ಡ ಕುಸಿತದ ಭೂತ ಮತ್ತೊಮ್ಮೆ ಹಾಸನ ಸಕಲೇಶಪುರವನ್ನು ಪರಿಪರಿಯಾಗಿ ಕಾಡ್ತಾ ಇದೆ. ಮಳೆ ಬಾಧಿತ ಪ್ರದೇಶವಾಗಿ ಹಾಸನ ಮಾರ್ಪಟ್ಟಿದೆ. ಸಕಲೇಶಪುರದಲ್ಲಿ ಎಂದಿನಂತೆ ಯಾವಾಗಲೂ ಅಷ್ಟೇ ಮಳೆ ಜಾಸ್ತಿನೇ ಇರುತ್ತೆ. ಸೊ ಈಗಲೂ ಅಷ್ಟೇ ಅಲ್ಲಲ್ಲಿ ಮರಗಳು ಕೂಡ ಧರಾಶಾಹಿಯಾಗಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗಿರೋದು, ಮತ್ತು ವೆಹಿಕಲ್ಗಳನ್ನು ಪಾರ್ಕ್ ಮಾಡಿದಾಗ ಅದ್ರ ಮೇಲೆ ಮರ ಬಿದ್ದಿರೋದು ಅವೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಹಾಸನದಲ್ಲಿ ಕಂಡು ಬರ್ತಾ ಇರುವಂತಹ ಮಳೆಯ ಚಿತ್ರಣವನ್ನು ನೋಡ್ತಾ ಇದ್ದೀರಾ. ಇನ್ನು ಕಣ್ಣಿಗೆ ಮಳೆ ಅಂತ ಅಂದರೆ ಪ್ರಕೃತಿ ಸೌಂದರ್ಯ ಇಮ್ಮಡಿಯಾಗಿರುತ್ತೆ. ಅಲ್ಲಲ್ಲಿ ಭೂಕುಸಿತ ಎಲ್ಲ ಬಿಡಿ, ಅದು ಬಿಟ್ಟು ಮಳೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ. ಮತ್ತು ಮಳೆ ಸಮೃದ್ಧಿಯ ಸಂಕೇತ. ಮಳೆ ಆಗಬೇಕು, ಉತ್ತಮ ಮಳೆ ಆಗಬೇಕು, ಆಗ ನಾಡು ಸುಭಿಕ್ಷವಾಗಿರುತ್ತೆ, ರೈತರಿಗೆ ಉಪಯೋಗ ಆಗುತ್ತೆ, ಆಮೇಲೆ ನೀರಿನ ಪ್ರಾಬ್ಲಮ್ ಇರಲ್ಲ.